ಹಳ್ಳಿಯಿಂದ ಬಂದವರು. ಕಷ್ಟಪಟ್ಟು ತನ್ನ ಗಂಡನನ್ನ ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರಣೆ ಕೊಟ್ಟರು. ಇವತ್ತು ದೇಶದಲ್ಲಿ ಗುರುತಿಸುವಂತ ಒಬ್ಬ ನಾಯಕ ಆಗಿದ್ದಾರೆ. ದೇವೇಗೌಡರು ಪ್ರಧಾನಿ ಕೂಡ ಆದ್ರು ಅಂದ್ರೆ ಅದರ ಹಿಂದಿರುವಂತ ಶಕ್ತಿ ಅದು ಚೆನ್ನಮ್ಮ ದೇವೇಗೌಡರು. ದೇವರ ಪಾದ ಸೇರಿದ್ದಾರೆ. ಅವರಿಗೆ ದೇವರು ಸದ್ಗತಿಯನ್ನು ಕೊಡಲಿ, ಚಿರಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ನೋವನ್ನು ಭರಿಸುವಂತ ಶಕ್ತಿಯನ್ನು ಕೊಡಲಿ ಅನ್ನುವಂಥ ಚೆನ್ನಪ್ಪ ದೇವೇಗೌಡರ ಮತ್ತು ಅವರ ಇಡೀ ಕುಟುಂಬದ ಆಧಾರ ವಿಶೇಷವಾದಂಥ ಶಕ್ತಿಯನ್ನು ಅವರ ಬದುಕಿನ ದೇವೇಗೌಡರ ಬದುಕಿನಡಿ ಕಲಿಸ ಒಂದು ಕೆಲಸ ಅವರು ಮಾಡಿದ್ದಾರೆ. ಅಂಥ ಒಬ್ಬ ತ್ಯಾಗಿ ಶಕ್ತಿ ಒಂದು ದೇವೇಗೌಡರು ನನಗೆ ಅಪಾರವಾದ ಸರಳತೆ, ತ್ಯಾಗ, ಸಹನೆ, ಕುಟುಂಬದ ಮೇಲೆ ಅಚಲ ನಿಷ್ಠೆ ಇದು ಭಾರತೀಯ ಮಹಿಳೆಯ ಸಂಸ್ಕೃತಿ. ಇದು ಭಾರತೀಯ ಮಹಿಳೆಯ ಸಂಸ್ಕೃತಿಯ ಪ್ರತಿಬಿಂಬವೇ ಇವತ್ತು ಚೆನ್ನಮ್ಮನವರು ಆಗಿದ್ದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗಲಿ. ಅವರ ಅಗಲಿಕೆಯ ನೋವನ್ನು ನಾವು ಎಷ್ಟೇ ಸಂತಾಪ ಇದ್ದರೂ ಕೂಡ ಆ ತಾಯಿಯನ್ನು ಕರ್ಕೊಂಡಂತಹ ಮಕ್ಕಳಿಗೆ, ಆ ಮರ್ದನ್ನು ಕರ್ಕೊಂಡಂಥ ಮನೆಯವರಿಗೆ ಅಥವಾ ಕುಟುಂಬಸ್ಥರಿಗೆ, ಅಭಿಮಾನಿಗಳು, ನೆರೆಕೆರೆಯವರಿಗೆ ಅದರ ನೋವನ್ನು ಎಷ್ಟು ನಾವು ಸಂದರ್ಭದಲ್ಲಿ ಕೂಡ ಆ ನೋವು ಅವರಿಗೆ ಮಾತ್ರ ತೋರಿಸಿದ್ದೇವೆ. ಆದ ಕಾರಣ ಇವತ್ತು ಅವರ ನೋವನ್ನು ಕೂಡ ಆದಷ್ಟು ಕಡಿಮೆ ಮಾಡಲಿಕ್ಕೆ ಆ ದೇವರು ಅವರಿಗೆ ವಿಶೇಷ ಶಕ್ತಿ ಕೊಡಲಿ ಅಂತ ಹೇಳಿಕೊಂಡು ನನ್ನ ಗೌರವಪೂರ್ವಕ ಸಂದಾಜನವನ್ನು ಪ್ರಾರ್ಥಿಸ್ತೇನೆ. ತಾಯಿಯ ಕೈಯಿಂದ ತುತ್ತನ್ನು ತಿಂದಿರುವಂಥ ಆ ದೇವಸ್ಥಾನ, ಆ ಪ್ರಸಾದ ಇವೆಲ್ಲವೂ ಕೂಡ ನೆನಪಾಗ್ತದೆ. ವಾತ್ಸಲ್ಯ ಮೂರ್ತಿ ಶ್ರೀಮತಿ ಚೆನ್ನಮ್ಮ ಅವರು ಆ್ಯಸಿಡ್ ದಾಳಿ ಆದ ಮೇಲೆ ನಾವೆಲ್ಲ ಭಾಳ ಜನ ಇನ್ನೇನು ಚೇತರಿಸ್ಕೊಳ್ಳಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಅದು ದೈವ ಕೃಪೆ ಮತ್ತು ಅವರ ಆತ್ಮ ಸ್ಥೈರ್ಯ. ಆ್ಯಸಿಡ್ ದಾಳಿಯಿಂದ ಹೊರಗಡೆನೂ ಬಂದರು, ಇನ್ನಷ್ಟು ಗಟ್ಟಿಯಾಗಾದರೂ ಮಂಥನವನ್ನು ಮುಂದೆ ನಡೆಸಿದರು. ದೇವೇಗೌಡರಿಗೆ ಒಂದು ದೊಡ್ಡ ಆಶ್ರಯ, ಒಂದು ಸ್ತಂಭವಾಗಿ ಪ್ರಿಡಿಕ್ಟ್ ಮಾಡ್ತಿದ್ರು, ಏನು ಹೇಳ್ತಾಯಿದ್ರು ಅದು ಆಗ್ತಿತ್ತು. ಹೀಗಾಗಿ ಇಡೀ ಕರ್ನಾಟಕದ ತಾಯಿಯಂದರಿಗೆ ಒಂದು ಸ್ಫೂರ್ತಿ ಸೆಲೆಯಾಗಿ ನಿಂತಿದ್ದಾರೆ, ಮಾದರಿಯಾಗಿದ್ದಾರೆ. ಅಂಥವ್ರನ್ನ ಕಳ್ಕೊಂಡು ದೇವೇಗೌಡರ ಕುಟುಂಬ ಆಘಾತದಲ್ಲಿದೆ, ದುಃಖದಲ್ಲಿದೆ. ಅದರ ಜೊತೆಗೆ ಇಡೀ ಕರ್ನಾಟಕದ ಜನತೆಗೂ ಕೂಡ, ವಿಶೇಷವಾಗಿ ತಾಯಿಯಂದರಿಗೆ ಭಾಳ ದೊಡ್ಡ ಒಂದು ಹಿನ್ನಡೆ ಅಥವಾ ಹಾನಿಯಾಗಿದೆ, ಸಹಿಸಲಾರದಂಥ ನಷ್ಟ ಆಗಿದೆ. ಆ ಸಹಿಸುವ ಶಕ್ತಿ ಜನರಿಗೂ ಕೊಟ್ಟು, ಆ ಕುಟುಂಬದ ಸದಸ್ಯರಿಗೂ ಕೊಟ್ಟು ಎಸ್ ಡಿ ಕುಮಾರಸ್ವಾಮಿ ಅವರು ಕೂಡ ಜರ್ಜರಿತರಾಗಿದ್ದಾರೆ. ಅವ್ರಿಗೂ ಕೂಡ ಆ ದೇವರ ಶಕ್ತಿ ಕೊಡಲಿ ಮತ್ತು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಆಗಿದ್ದಂಥ ಚೆನ್ನಮ್ಮ ಅವರು ನಮ್ಮ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ವರ್ಷಗಳಿಂದ ವಾಸ ಮಾಡ್ತಾರೆ. ನಾನು ಕೂಡ ಹಲವಾರು ಬಾರಿ ಮನೆಗೆ ಬಂದು ದೇವೇಗೌಡರ ಆಶೀರ್ವಾದಕ್ಕೆ ಬಂದಾಗ ಅವರು ನನಗೆ ಸಿಹಿ ಇರ್ಬೋದು, ಊಟ ಇರ್ಬೋದು, ಎಲ್ಲವನ್ನ ಕೊಟ್ಟಿದ್ದಾರೆ. ಸೊ ಒಂಥರ ತಾಯಿ ರೀತಿ ಯಾರೇ ಬರಲಿ, ಯಾವುದೇ ಪಕ್ಷದವ್ರು ಬಂದರೂ ಕೂಡ ಒಂಥರ ತಾಯಿ ರೀತಿ ಅವರನ್ನು ಸತ್ಕರಿಸುವಂಥ ಮನೋಭಾವ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಪದವಿ ಸ್ವೀಕಾರ ಮಾಡುವಾಗ ವಿಧಾನಸೌಧದ ಹತ್ರ ಇವರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ದೇವಿ ಮುಂದೆ ಕೂತಿದ್ರು. ಅದು ಕೂಡ ನಾನು ನೋಡಿದ್ದೀನಿ. ಅದರಿಂದ ಒಂದು ದೈವಭಕ್ತ ತಾಯಿಯಾಗಿ ಇಡೀ ನಾಡಿನ ಯಾರೇ ಹೋದರೂ ಕೂಡ ಅನ್ನದಾತೆಯಾಗಿ ಕೆಲಸ ಮಾಡಿದ್ದಾರೆ. ಅವರ ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ, ಆದರೂ ಕೂಡ ಅವರ ನಡೆದಂಥ ದಾರಿ ಎಲ್ಲ ತಾಯಿಯಂದಿರಿಗೂ ಕೂಡ ಮಾರ್ಗದರ್ಶನ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀನಿ.